ಕಾಂಕ್ರೀಟ್ ಕಾಡಾಗಿ ರೂಪುಗೊಳ್ಳುತ್ತಿರುವ ಬೆಂಗಳೂರಿನಲ್ಲಿ 153 ಎಕರೆ ವಿಶಾಲ ಪ್ರದೇಶದಲ್ಲಿ ಬೃಹತ್ ಉದ್ಯಾನವನ ನಿರ್ಮಿಸೋಕೆ ಮುಂದಾಗಿದ್ದು, ಅದಕ್ಕೆ ವಿಶ್ವಗುರು ಬಸವಣ್ಣನವರ ಹೆಸರನ್ನ ಇಟ್ಟಿರುವ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರಿಗೆ ವೀರಶೈವ ಲಿಂಗಾಯತ ಮಹಾಸಭಾ ಹಾಸನ ಜಿಲ್ಲಾ ಘಟಕದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅಂತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷ ಪುನೀತ್ ಪಟೇಲ್ ತಿಳಿಸಿದರು. ಒಂದು ಶತಮಾನದ ನಂತರ ಬೆಂಗಳೂರಿನಲ್ಲಿ 153 ಎಕರೆ ವಿಸ್ತೀರ್ಣದ ಬೃಹತ್ ಉದ್ಯಾನವನ ನಿರ್ಮಾಣವಾಗುತ್ತಿರುವುದು ಪರಿಸರದ ದೃಷ್ಟಿಯಿಂದ ಐತಿಹಾಸಿಕ ಸಾಧನೆಯಾಗಿದೆ. ಈ ಮಹತ್ವದ ಕಾರ್ಯಕ್ಕೆ ಮುನ್ನಡೆ ನೀಡಿರುವ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ನಿಜಾರ್ಥದಲ್ಲಿ ಕಾಯಕ ಯೋಗಿಯಾಗಿದ್ದಾರೆ. ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ನಂತರ ಮೂರನೇ ಅತಿದೊಡ್ಡ ಉದ್ಯಾನವನವನ್ನು ವಿಶ್ವಗುರು ಬಸವಣ್ಣನವರ ಹೆಸರಿನಲ್ಲಿ ನಿರ್ಮಿಸೋಕೆ ಸಚಿವ ಸಂಪುಟದ ಅನುಮತಿ ಪಡೆದಿರುವುದು ಶ್ಲಾಘನೀಯ. ಬಸವಣ್ಣರ ಹೆಸರು ಶಾಶ್ವತವಾಗಿ ರಾಜಧಾನಿಯಲ್ಲಿ ಉಳಿಯುವಂತೆ ಮಾಡಿದ ಈ ಕಾರ್ಯವನ್ನು ಇಡೀ ಸಮಾಜ ಹರ್ಷದಿಂದ ಸ್ವಾಗತಿಸುತ್ತೆ ಅಂತ ಪುನೀತ್ ಪಟೇಲ್ ಹೇಳಿದರು. ಈಶ್ವರ್ ಖಂಡ್ರೆ ಅವರು ಸುಮಾರು 100 ವರ್ಷ ಆದಮೇಲೆ ಫಸ್ಟು ಲಾಲ್ಬಾಗ್ ಮಾಡಿದರು 1760ರಲ್ಲಿ 240 ಎಕರೆ ಪ್ರದೇಶದಲ್ಲಿ. ಅದಾದಮೇಲೆ 197 ಎಕರೆದು ಕಬ್ಬನ್ ಪಾರ್ಕ್ ಆಗಿತ್ತು. ಅದಾದಮೇಲೆ ಇತಿಹಾಸದಲ್ಲೇ ಇತ್ತೀಚೆಗೆ ಶತಮಾನದಿಂದ ಇತ್ತೀಚೆಗೆ ಯಾವುದೂ ಅಭಿವೃದ್ಧಿ ಕಾರ್ಯಗಳು ಪಾರ್ಕ್ ಆಗಲಿ ಯಾವುದೂ ಆಗಿತ್ತಿಲ್ಲ. ಈ ಈಶ್ವರ್ ಖಂಡ್ರೆ ಅವರು ಬಂದ ಮೇಲೆ ಅರಣ್ಯ ಸಚಿವರಾದ ಮೇಲೆ 153 ಎಕರೆಲಿ ಯಲಹಂಕ ಹತ್ರ ಮಾದಪ್ಪನಹಳ್ಳಿಲಿ ಪಾರ್ಕ್ ಮಾಡ್ತಾಯಿದ್ದಾರೆ, ಪಾರ್ಕ್ ಅಭಿವೃದ್ಧಿ ಇದನ್ನು ಮಾಡ್ತಾಯಿದ್ದಾರೆ. ಆ ವಿಷಯವಾಗಿ ಅವರಿಗೊಂದು ಸನ್ಮಾನವಾಗಿ ಬಸವಣ್ಣ ಅವರ ಹೆಸರಿಟ್ಟಿರೋದ್ರಿಂದ ಅವ್ರಿಗೊಂದು ಶುಭಾಶಯ ಕೋರಬೇಕು ಅಂತ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ಉದ್ಯಾನವನದಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಹಳೆಯ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಏನಿದ್ದಾವೆ ಅದಕ್ಕೂ ಒಂದು ಭಾಗನ ಮೀಸಲು ಮಾಡಿದ್ದಾರೆ. ಆ್ಯಂಡ್ ನಮ್ಮ ಪ್ರಾಣಿ ಪಕ್ಷಿಗಳ ಸಂತತಿ, ಎಸ್ಪೆಷಲಿ ನಮ್ಮ ಏನು ಪಕ್ಷಿಗಳ ಸಂತತಿ ಇದೆಯಲ್ಲ ಅದರ ಮೂಲ ಅವು ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತವೆ, ಯಾವ ಗಿಡ ಸಸ್ಯ ಇದ್ರ ಮೇಲೆ, ಅದನ್ನು ಕೂಡ ಒಂದು ಎಲ್ಲನೂ ಪ್ಲಾಂಟೇಶನ್ ಮಾಡ್ತಾಯಿದ್ದಾರೆ. ಅದರಲ್ಲೂ ಒಂದು ಭಾಗವಾಗಿ ಮೀಸಲಿಟ್ಟಿದ್ದಾರೆ ಅದರಲ್ಲಿ. ಆಮೇಲೆ ಈಗ ಬೆಂಗಳೂರಲ್ಲಿ ತುಂಬ, ಯಾಕೆಂದರೆ ಬಂಗಾರದ ಬೆಲೆ ಬಂದಿದೆ ಭೂಮಿಗೆ. ಈ ಟೈಮಲ್ಲೂ ಒಂದು ಪರಿಸರದ ಕಾಳಜಿ ಇಟ್ಕೊಂಡು ಒಂದು ಪಾರ್ಕ್ ಮಾಡ್ತಿದ್ದಾರೆ ಅಂದರೆ ಅದೊಂದು ವಿಶೇಷವಾಗಿದೆ. ಅದಕ್ಕೋಸ್ಕರ ಬಸವಣ್ಣನ ಹೆಸರು ಬೇರೆ ಇಟ್ಟಿದ್ದಾರೆ. ನಮ್ಮ ಮಹಾಸಭಾದ ನಮ್ಮ ಸಮಾಜದ ವತಿಯಿಂದ ಈಶ್ವರ್ ಖಂಡ್ರೆ ಅವರಿಗೊಂದು ಶುಭ ಕೋರ್ತಾ ಇದ್ದೀವಿ. ಈ ಇದರಿಂದ 50 ಕೋಟಿ ಈಗ ಆಲ್ರೆಡಿ ಅನುಮೋದನೆ ಆಗಿದೆ. ಸಾಮಾನ್ಯ 250 ಕೋಟಿ ಅದಕ್ಕೆ ಫಂಡ್ ಬೇಕಾಗುತ್ತೆ. ಅದರಲ್ಲಿ ಈಗಲೇ 50 ಕೋಟಿಗೆ ಆಲ್ರೆಡಿ ಅನುಮೋದನೆ ಆಗೋಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಕಿರಣ್, ಪ್ರದೀಪ್, ಪ್ರತಾಪ್ ಪಟೇಲ್ ಇತರರು ಉಪಸ್ಥಿತರಿದ್ದರು.